ಪ್ರಜ್ವಲ್ ದೇವರಾಜ್ ನಟನೆಯ ಕರಾವಳಿ ಸಿನಿಮಾ ತನ್ನ ಪೋಸ್ಟರ್ ಟೀಸರ್ಗಳಿಂದ ಈಗಾಗಲೇ ಬಹಳ ಗಮನ ಸೆಳೆದಿದೆ. ಕಡಲ ತೀರದ ಭಾಷೆ, ಕರಾವಳಿಯ ಸಂಸ್ಕೃತಿ, ತುಳುನಾಡು ಸೀಮೆಯ ಕಲೆಗಳನ್ನು ಕಟ್ಟಿಕೊಡುವ ಸಿನಿಮಾಗಳೇ ಸದ್ಯ ಕನ್ನಡ ಚಿತ್ರರಂಗದಲ್ಲಿ ಸದ್ದನ್ನು ಮಾಡುತ್ತಿದ್ದು, ಈ ಸಾಲಿಗೆ ಕರಾವಳಿ ಸಿನಿಮಾ ಕೂಡ ಸೇರಿದೆ. ಕರಾವಳಿ ಸಿನಿಮಾ ಪ್ರಾದೇಶಿಕ ಕಥೆಯನ್ನು ಹೊಂದಿದ್ದು, ಸಿನಿಮಾದಲ್ಲಿ ಕಂಬಳ, ಅಸಮಾನತೆ, ಕ್ರೈಮ್ ಥ್ರಿಲ್ಲರ್, ಪ್ರೇಮ ಕಥೆ ಹೀಗೆ ಹಲವು ಅಂಶಗಳನ್ನು ಕಟ್ಟಿಕೊಡಲಾಗಿದೆ. ಕರಾವಳಿ ಸಿನಿಮಾವನ್ನು ಗುರುದತ್ ಗಾಣಿಗ ಅದ್ದೂರಿಯಾಗಿ, ಭಿನ್ನವಾಗಿ ನಿರ್ದೇಶನ ಮಾಡುತ್ತಿರುವುದು ಪೋಸ್ಟರ್ ಹಾಗೂ ಟೀಸರ್ಗಳಿಂದ ತಿಳಿದುಬರುತ್ತಿದೆ. ಸದ್ಯ ಕಂಬಳದ ಕಥೆಯಿರುವ ಕರಾವಳಿ ಸಿನಿಮಾದಲ್ಲಿ ಕರಾವಳಿಯ ಸಿನಿ ರಾಯಭಾರಿ ಅಂತಿರುವ ರಾಘ್ವಿ ಶೆಟ್ಟಿ ಕೋಣಗಳನ್ನು ಹಿಡಿದು ರೆಬಲ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಕರಾವಳಿ ಸಂಸ್ಕೃತಿಯನ್ನು ತಮ್ಮ ಸಿನಿಮಾಗಳ ಮೂಲಕ ವಿಶ್ವವ್ಯಾಪಿಯಾಗಿಸಿರುವ ಅವರು ಕರಾವಳಿ ಸಿನಿಮಾದ ಮೂಲಕ ಕರಾವಳಿಯ ಹೆಮ್ಮೆ ಕಂಬಳದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಸಿನಿಮಾದಲ್ಲಿ ಮಹಾವೀರ ಎಂಬ ಹೆಸರಿನ ಪವರ್ಫುಲ್ ಪಾತ್ರದಲ್ಲಿ ನಟಿಸಿದ್ದಾರೆ. ಅವರ ಪಾತ್ರದ ಪರಿಚಯಕ್ಕಾಗಿ ಒಂದು ಟೀಸರ್ ಅನ್ನು ಚಿತ್ರತಂಡ ಬಿಡುಗಡೆ ಮಾಡಿದೆ. ಟೀಸರ್ ನೋಡಿದರೆ ಮಿತ್ರ ಅವರ ಪುತ್ರನ ಪಾತ್ರದಲ್ಲಿ ರಾಘ್ವಿ ಶೆಟ್ಟಿ ನಟಿಸಿದ್ದಾರೆ ಎನ್ನಲಾಗುತ್ತಿದೆ. ಪೋಸ್ಟರ್ ನಲ್ಲಿ ಅವರು ಕಂಬಳದ 2 ಕೋಣಗಳ ಮಧ್ಯೆ ನಿಂತು ದಿಟ್ಟಿಸಿ ನೋಡುತ್ತಿದ್ದು, ಒಂದು ಕೈಯಲ್ಲಿ ಪಂಜು ಹಿಡಿದಿದ್ದಾರೆ. ಅವರು ಕಂಬಳ ಓಡಿಸುವ ಓಟಗಾರನ ರೀತಿಯಲ್ಲಿ ಕಾಣಿಸಿಕೊಂಡಿದ್ದು ಬಹಳ ಕುತೂಹಲ ಮೂಡಿಸಿದೆ. ಒಟ್ಟಿನಲ್ಲಿ ಕರಾವಳಿ ಚಿತ್ರ ನಾನಾ ಕಾರಣಗಳಿಂದ ಚರ್ಚೆಯನ್ನು ಹುಟ್ಟುಹಾಕಿದೆ.